Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 58 verse 11. I will always guide you and satisfy you with good things. I will keep you strong and well. You will be like a garden that has plenty of water, like a spring of water that never runs dry. ಏಷಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 11ನೇ ವಚನ. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ನಮ್ಮ ದೇವರು ಇವತ್ತು ಅದ್ಭುತವಾದ ವಾಗ್ದಾನದ ವಚನವನ್ನು ಕೊಡ್ತಾ ಇದ್ದಾರೆ. ನಮ್ಮ ದೇವರು ನಮ್ಮನ್ನು ಪ್ರತಿನಿತ್ಯ ನಡೆಸುತ್ತೇನೆ ಎನ್ನುವ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಎಂಥ ಒಂದು ಸಂದರ್ಭದಲ್ಲಿ, ಮರುಭೂಮಿಯಂತಹ ಸಂದರ್ಭ ನಮ್ಮ ಜೀವಿತದಲ್ಲಿ ಬರುವಾಗಲೂ ಕೂಡ ದೇವರು ನಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುತ್ತೇನೆ ಎಂಬುದಾಗಿ. ಹೌದು, ಆತ್ಮ, ಪ್ರಾಣ, ಶರೀರ ಈ ಮೂರಕ್ಕೂ ಆಹಾರ ಬೇಕಾಗಿದೆ ಪ್ರಿಯರೇ. ನಾವು ಕೇವಲ ನಮ್ಮ ದೇಹಕ್ಕೆ ಮಾತ್ರ ನಾವು ಆಹಾರವನ್ನು ಒದಗಿಸಿಕೊಡುತ್ತೇವೆ, ಆದರೆ ಆತ್ಮಕ್ಕೆ ಆಹಾರ ಒದಗಿಸಿಕೊಡುವುದಿಲ್ಲ. ನಮ್ಮ ಆತ್ಮಕ್ಕೆ ಆಹಾರ ಸತ್ಯವೇದದಲ್ಲಿಯ ವಾಕ್ಯಗಳಾಗಿವೆ ಪ್ರಿಯರೇ. ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಿ ನಮ್ಮ ಆತ್ಮವನ್ನು ತೃಪ್ತಿಗೊಳಿಸಿಕೊಳ್ಳಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುತ್ತೇನೆ ಎಂಬುದಾಗಿ, ಮತ್ತು ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವೆನು ಎಂಬುದಾಗಿ. ಹೌದು, ನಮ್ಮ ಎಲುಬುಗಳಲ್ಲಿ ಸಸಾರವಿಲ್ಲ ಎನ್ನುವುದಾದರೆ ನಮಗೆ ಮಂಡಿ ನೋವು ಬರುತ್ತದೆ ಮತ್ತು ಕೀಲು ನೋವುಗಳು ಉಂಟಾಗುತ್ತದೆ. ಆದುದರಿಂದಲೇ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವೆನು ಎಂಬುದಾಗಿ, ಮತ್ತು ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ. ಯಾವ ತೋಟದಲ್ಲಿ ಪ್ರತಿನಿತ್ಯ ನೀರು ಹರಿಯುತ್ತಾ ಇರ್ತದೋ, ನೀರು ಹಾಕುತ್ತಾರೋ ಅಂಥ ತೋಟವು ತಂಪಾದ ತೋಟವಿರುತ್ತದೆ. ಹಸಿರಾದ ಹುಲ್ಲುಗಾವಲು ಅಲ್ಲಿರುತ್ತದೆ. ಅಲ್ಲಿ ನೀರು ಯಾವತ್ತೂ ಒಣಗಿ ಹೋಗುವುದಿಲ್ಲ. ಅಂಥ ಒಂದು ಬುಗ್ಗೆಗೆ ನೀವು ಸಮಾನವಾಗುತ್ತೀರಿ ಎನ್ನುವ ವಾಕ್ಯವನ್ನ ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಕೊಡ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಒಳ್ಳೆಯ ದಿನಗಳು ಬರುವುದುಂಟು, ಹಾಗೆ ಕೊರತೆಯ ಕಾಲಗಳು ಬರುವುದುಂಟು. ಕೊರತೆಯ ಸಂದರ್ಭದಲ್ಲಿ ನಾವು ಕುಂದಿ ಹೋಗಬಾರದು. ಕಣ್ಣೀರಿನ ತಗ್ಗಿನಲ್ಲಿ ನಾವು ದಾಟಿ ಹೋಗುವಾಗ ನಾವು ಕಳವಳಗೊಳ್ಳುವುದು ಬೇಡ. ಈ ದೇವರ ವಾಕ್ಯವನ್ನ ಜ್ಞಾಪಿಸಿಕೊಳ್ಳೋಣ. ದೇವರು ನಮಗೆ ಹೇಳ್ತಾ ಇದ್ದಾರೆ, ಮರುಭೂಮಿಯಲ್ಲಿ ನಾನು ನಿಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ. ಬೆಂಕಿಯಲ್ಲಿ ಬಂಗಾರವನ್ನು ಹಾಕಿದರೆ ಅದು ಶುದ್ಧ ಕನಕವಾಗಿ ಮಾರ್ಪಾಟಾಗುತ್ತದೆ. ಆದರೆ ಅದೇ ಮೇಣದ ಬತ್ತಿಯನ್ನ ಬೆಂಕಿ ಹತ್ತಿರ ತಂದಾಗ ಅದು ಕರಗಿ ಹೋಗುತ್ತದೆ. ನಮ್ಮ ಜೀವಿತದಲ್ಲಿ ಕೂಡ ಕಷ್ಟಗಳು, ಸಂಕಟಗಳು ಬರುವಾಗ ಅದನ್ನು ನಾವು ಎದುರಿಸಬೇಕು. ಶುದ್ಧ ಕನಕದ ಹಾಗೆ ನಾವು ಅದನ್ನು ಎದುರಿಸಬೇಕು ಪ್ರಿಯರೇ. ನಮ್ಮನ್ನು ನಾವು ಕರಗಿ ಹೋಗಲಿಕ್ಕೆ ಬಿಡಬಾರದು. ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಶುದ್ಧವಾದ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಳ್ಳುತ್ತಾರೆ. ನಮ್ಮ ಜೀವಿತದಲ್ಲಿ ಎಂಥ ಸ್ಥಿತಿಗಳು ಬಂದರು, ನಮ್ಮ ಜೀವನವೇ ಮಾರ್ಪಟ್ಟರು, ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ಬಳಿ ಒಬ್ಬಾತನು ಇದ್ದಾರೆ. ಆತನೇ ಕ್ರಿಸ್ತನು, ಆತನೇ ಕರ್ತನು. ಆತನ ಪ್ರೀತಿ ಎಂದೆಂದಿಗೂ ಏಕ ರೀತಿಯಾಗಿರುವಂಥದ್ದು. ಆತನು ಮಾರ್ಪಡದಾತನಾಗಿದ್ದಾನೆ. ಆತನ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರುವಂಥದ್ದಾಗಿದೆ. ನಾವು ಎಂಥ ಪರಿಸ್ಥಿತಿಯಲ್ಲಿರುವಾಗಲೂ, ಮರುಭೂಮಿಯಂತಹ ಪರಿಸ್ಥಿತಿಯಲ್ಲಿರುವಾಗಲೂ, ಅಥವಾ ಹೂವಿನ ಹಾಸಿಗೆಯಂತಹ ಪರಿಸ್ಥಿತಿಯಲ್ಲಿರುವಾಗಲೂ, ನಾವು ಕೊರತೆಯಲ್ಲಿರುವಾಗಲೂ, ನಾವು ಯಾವ ಸಂದರ್ಭದಲ್ಲಿರುವುದಾದರೂ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನಿಟ್ಟು ನಮ್ಮನ್ನು ರಕ್ಷಿಸುತ್ತಾರೆ ಪ್ರಿಯರೇ. ಕೀರ್ತನೆ 37:18-19 ದೇವರ ವಾಕ್ಯ ಈ ರೀತಿ ತಿಳಿಸ್ತದೆ, ಕರ್ತನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು ಎಂಬುದಾಗಿ, ಅವರಿಗೆ ಬರಗಾಲದಲ್ಲಿ ಕೊರತೆ ಇರುವುದಿಲ್ಲ ಎಂಬುದಾಗಿ. ಹೌದು, ನೀನು ಇಂದು ಸದ್ಭಕ್ತಳಾಗಿ ಜೀವಿಸುತ್ತಾ ಇರುವುದಾದರೆ ಕರ್ತನು ನಿನ್ನ ಜೀವಮಾನವನ್ನು ಲಕ್ಷಿಸುತ್ತಾನೆ, ನಿನ್ನನ್ನು ಆಶೀರ್ವದಿಸುತ್ತಾರೆ. ನಿನ್ನ ಬರಗಾಲದಲ್ಲಿಯೂ ಯಾವ ಕೊರತೆ ಇಲ್ಲದಂತೆ ದೇವರು ನಿನ್ನನ್ನು ಕಾಪಾಡುತ್ತಾರೆ. ಕೀರ್ತನೆ 34:10 ನಾವು ನೋಡುತ್ತೇವೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಕರ್ತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕೊರತೆ ಇಲ್ಲ ಎಂಬುದಾಗಿ. ನೀನು ಸದ್ಭಕ್ತನಾಗಿ ಜೀವಿಸುವಾಗ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ, ಮತ್ತು ನೀನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಾಗ ನಿನಗೆ ಯಾವ ಕೊರತೆ ಇರುವುದಿಲ್ಲ. ಆದುದರಿಂದ ಕರ್ತನು ನಿನಗೆ ಕೊಟ್ಟಿರುವ
ವಾಗ್ದಾನದ ವಾಕ್ಯಗಳನ್ನ ದೃಢವಾಗಿ ಹಿಡಿದುಕೋ, ಗಟ್ಟಿಯಾಗಿ ಹಿಡಿದುಕೋ. ನಿನ್ನ ಜೀವಿತದಲ್ಲಿ ಮರುಭೂಮಿಯಂತಹ ಪರಿಸ್ಥಿತಿ ಬರಬಹುದು, ಬರಗಾಲದಂತಹ ಪರಿಸ್ಥಿತಿ ಬರಬಹುದು, ಕೊರತೆಗಳಿರಬಹುದು. ಆದರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ಆತನು ಖಂಡಿತವಾಗಿಯೂ ತನ್ನ ವಾಗ್ದಾನವನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸುತ್ತಾರೆ. ಆಹಾರವಿಲ್ಲದೆ ಕೊರತೆಯಿಂದ ನೀನು ಬಳಲುತ್ತಾ ಇರಬಹುದು, ನೀರಿಲ್ಲದೆ ನೀನು ಕೊರತೆಯಿಂದ ಬಳಲುತ್ತಾ ಇರಬಹುದು. ಆತ್ಮದಲ್ಲಿ ಉಂಟಾಗುವ ಹಿಂಜಾರುವಿಕೆಯ ಕುರಿತು ಸತ್ಯವೇದ ತಿಳಿಸುತ್ತದೆ. ಆಮೋಸ 8:11 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಆದರೆ ದೇವರ ವಾಕ್ಯದ ಕ್ಷಾಮ ಬರುವಂಥದ್ದಿದೆ ಎಂಬುದಾಗಿ ಪ್ರವಾದಿಯಾದ ಆಮೋಸನು ಅಲ್ಲಿ ಎಚ್ಚರಿಸ್ತಾ ಇದ್ದಾನೆ. ಪ್ರಿಯರೇ, ಹೌದು, 1 ಸಮುವೇಲ 3:1 ನಾವು ನೋಡುತ್ತೇವೆ, ಸಮುವೇಲನು ಬರುವುದಕ್ಕಿಂತ ಮುಂಚಿತವಾಗಿ ಅಲ್ಲಿ ಯಾವ ದೈವೋಕ್ತಿಗಳು ಇರಲಿಲ್ಲ. ದೈವೋಕ್ತಿಗಳು ಅಲ್ಲಿ ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ಅಲ್ಲಿ ಪ್ರವಾದನ ವಾಕ್ಯಗಳು ಯಾರಿಗೂ ದೊರೆಯುತ್ತಾ ಇರಲಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನು ನೀನು ಇರುವುದಾದರೆ, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಕ್ಷಾಮ ಇರುವುದಾದರೆ, ಇದನ್ನು ಈಗಲೇ ಗ್ರಹಿಸಿಕೊಳ್ಳೋಣ. ಇನ್ನೂ ಕಾಲ ಮಿಂಚಿಲ್ಲ. ಇದೇ ಸುಪ್ರಸನ್ನತೆಯ ದಿನ. ಇವತ್ತೇ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಇಂದು ನಿನ್ನ ಬಳಿಯಲ್ಲಿ ಸತ್ಯವೇದ ಇದೆ, ಮುಂದೆ ಸತ್ಯವೇದ ಇಲ್ಲದಂತಹ ದಿನಗಳು ಬರಬಹುದು, ದಿನಗಳು ಬರುತ್ತವೆ. ಆದುದರಿಂದ ನಾವು ಸತ್ಯವೇದ ನಮ್ಮ ಬಳಿ ಇರುವಾಗಲೇ ವಾಕ್ಯವನ್ನು ಓದೋಣ, ಅವುಗಳನ್ನು ಕಲಿತುಕೊಳ್ಳೋಣ, ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ಕರ್ತನು ಇವತ್ತು ನಮಗೆ ವಾಕ್ಯವನ್ನು ಕೊಡ್ತಾ ಇದ್ದಾರೆ, ಏನೆಂದರೆ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುವೆನು ಎಂಬುದಾಗಿ. ಹೌದು, ದೇವರ ವಾಕ್ಯಗಳ ಕ್ಷಾಮ ಬರುವುದಕ್ಕಿಂತ ಮುಂಚಿತವಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಇಂದು ನಾನು ನೀನು ಹೇಳಬಹುದು, ನನಗೆ ಪ್ರಾರ್ಥಿಸಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ. ಇದುವೇ ದೇವರ ವಾಕ್ಯದ ಕ್ಷಾಮವಾಗಿದೆ. ದೇವ ಮಕ್ಕಳಲ್ಲಿ ಐಕ್ಯತೆ ಇಲ್ಲದಾಗಿದೆ. ಆತ್ಮೀಕ ಆಹಾರ ಇಲ್ಲದೆ ನಾವು ಪರಿತಪಿಸ್ತಾ ಇರಬಹುದು. ದೇವರು ಇವತ್ತು ನಿನ್ನನ್ನು ನೋಡಿಯೇ ಹೇಳ್ತಾ ಇದ್ದಾರೆ, ನಿನ್ನ ಆತ್ಮವನ್ನು ತೃಪ್ತಿಗೊಳಿಸುತ್ತೇನೆ, ನಿನ್ನ ಆತ್ಮಕ್ಕೆ ನನ್ನ ವಾಕ್ಯಗಳನ್ನು ಕೊಟ್ಟು ತೃಪ್ತಿಗೊಳಿಸುತ್ತೇನೆ ಎಂಬುದಾಗಿ. ಹಿಂದೆ ದೇವರ ಕಡೆಗೆ ತಿರುಗಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಮರುಭೂಮಿಯಂತಹ ಪರಿಸ್ಥಿತಿ ನಿಮ್ಮದಾಗಿರುವುದಾದರೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸುತ್ತೇನೆ ಅನ್ನೋ ವಾಕ್ಯ ಇಂದು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ ದೇವ, ಅದಕ್ಕಾಗಿ ಸ್ತೋತ್ರ ತಂದೆಯ. ಹೌದು ಸ್ವಾಮಿ, ಮುಂದೆ ದೇವರ ವಾಕ್ಯದ ಕ್ಷಾಮ ಬರಲಿಕ್ಕಿದೆ ಸ್ವಾಮಿ. ಇದನ್ನು ನಾವು ಗ್ರಹಿಸಿಕೊಂಡು ನಾವು ದೇವರ ವಾಕ್ಯವನ್ನು ಕಲಿಯಲಿಕ್ಕಾಗುವಂತೆ, ಅವುಗಳನ್ನು ಧ್ಯಾನ ಮಾಡಲಿಕ್ಕಾಗುವಂತೆ, ಅವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲಿಕ್ಕಾಗುವಂತೆ ನಮಗೆ ಕೃಪೆ ಮಾಡು ಸ್ವಾಮಿ. ಅವುಗಳನ್ನು ಅನುಸರಿಸಿ ನಡೆಯಲಿಕ್ಕೆ ನಮಗೆ ಕೃಪೆ ಮಾಡು ಕರ್ತನೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಿಮ್ಮನ್ನು ಕೊಂಡಾಡುತ್ತೇವೆ ದೇವ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ತಂದೆಯೇ. ಅವರ ಜೀವಿತದಲ್ಲಿರುವ ಕೊರತೆಗಳನ್ನು ನೀಗಿಸು. ಅವರ ಜೀವಿತವು ತಂಪಾದ ತೋಟದಂತೆ ಇರಲಿಕ್ಕೆ ಸಹಾಯ ಮಾಡ್ರಿ ಕರ್ತನೆ. ಅವರನ್ನು ತೃಪ್ತಿಗೊಳಿಸು. ಅವರ ಎಲುಬುಗಳನ್ನು ಸಸಾರ ಮಾಡು ಕರ್ತನೆ. ಯಾರೆಲ್ಲ ವ್ಯಾಧಿಯಿಂದ ಬಳಲುತ್ತಾ ಇದ್ದಾರೋ ಅವರೆಲ್ಲರನ್ನು ಮುಟ್ಟಿ ಗುಣಪಡಿಸು ಎಂಬುದಾಗಿ ದೀನತೆಯಿಂದ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.